ಹಾಯ್ ಮೈ ಪ್ರಿಷಿಯಸ್ ಪರ್ಲ್ಸ್. ನಮಗೆ ಹೇರ್ ರಿಲೇಟೆಡ್ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ಲೈಕ್ ಹೇರ್ ಥಿನ್ನಿಂಗ್ ಇರ್ಬೋದು, ಗ್ರೇ ಹೇರ್ಸ್ ಇರ್ಬೋದು, ಇಲ್ಲನೇ ಸ್ವಲ್ಪ ಜನರಿಗೆ ತುಂಬಾ ಹೇರ್ ಫಾಲ್ ಆಗ್ತಾ ಇರುತ್ತೆ. ಇದೆಲ್ಲ ಇತ್ತೀಚೆಗೆ ತುಂಬ ಕಾಮನ್ ಆಗಿಬಿಟ್ಟಿದೆ. ಸೊ ನಾನು ಇವತ್ತಿನ ವ್ಲಾಗಲ್ಲಿ ನಿಮಗೆ ಸಿಂಪಲ್ DIY ರೋಸ್ಮೆರಿ ಹೇರ್ ಆಯಿಲ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಹೇರ್ ಸ್ಟ್ರಾಂಗ್ ಆಗುತ್ತೆ, ಹೇರ್ ಫಾಲ್ ಕಮ್ಮಿ ಆಗುತ್ತೆ ಮತ್ತು ಸ್ಕ್ಯಾಲ್ಪ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಬಟ್ ಈ ಹೇರ್ ಆಯಿಲ್ಗೆ ನಾವೆಲ್ಲ ಯೂಸ್ ಮಾಡ್ತಾರೆ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು 100% ನ್ಯಾಚುರಲ್. ಫಸ್ಟ್ ಒಂದು ಪ್ಯಾನ್ಗೆ 1 ಕಪ್ ಆಗೋಷ್ಟು ಕೊಕೊನಟ್ ಆಯಿಲ್ ಹಾಕಬೇಕು. ಲೈಕ್ ಕೊಕೊನಟ್ ಆಯಿಲ್ ನಾನಿಲ್ಲಿ ಪ್ಯೂರ್ ವರ್ಜಿನ್ ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ, ಕೋಲ್ಡ್ ಪ್ರೆಸ್ಡು. ಸೊ ನಿಮಗೆ ನೋಡಿ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ನೀವಿಲ್ಲಿ ನೋಡ್ಬೋದು ನಾನು 2 ಸ್ಪೂನಷ್ಟು ಫೆನೋಗ್ರಿಕ್ ಸೀಡ್ ಅಂದರೆ ಮೆಂತ್ಯ ಬೀಜನ ಯೂಸ್ ಮಾಡ್ತಾಯಿದ್ದೀನಿ. ಇದು ಏರ್ ಫಾಲ್ನ ರಿಡ್ಯೂಸ್ ಮಾಡುತ್ತೆ ಮತ್ತು ಡ್ಯಾಂಡ್ರಫ್ನ ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ನಾನು ಇದನ್ನ ಈ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ನೀವು ನೋಡಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಳಿ. ಇವಾಗ ನಾನು 1 ಕಪ್ಗೆ 2 ಟೇಬಲ್ ಸ್ಪೂನ್ ರೇಷಿಯೋಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಲವಂಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಲವಂಗದು ತುಂಬಾ ಬೆನಿಫಿಟ್ಸ್ ಇದೆ. ಇದು ಹೇರ್ ಫಾಲ್ ರೆಡ್ಯೂಸ್ ಮಾಡುತ್ತೆ, ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ, ಡ್ಯಾಂಡ್ರಫ್ನ ಕೂಡ ಕಂಟ್ರೋಲ್ ಮಾಡುತ್ತೆ ಮತ್ತು ನಮ್ಮ ಹೇರ್ಗೆ ಶೈನ್ ಕೂಡ ಕೊಡುತ್ತೆ ಮತ್ತು ಪ್ರೀಮೆಚರ್ ಗ್ರೇಯಿಂಗ್ ಆಫ್ ಹೇರ್ನ ಕೂಡ ಕಂಟ್ರೋಲ್ ಮಾಡುತ್ತೆ ಮತ್ತು ಸ್ಕ್ಯಾಲ್ಪ್ ಹೆಲ್ತ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಸೊ ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಲವಂಗನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೋಬೇಡಿ ನೀವು. ಇವಾಗ ನೆಕ್ಸ್ಟ್ ನಾನು ಡ್ರೈ ಆಮ್ಲ ಹಾಕ್ಕೊಳ್ತಾ ಇದ್ದೀನಿ. ನೀವು ಲೈಕ್ ಫ್ರೆಶ್ ಆಮ್ಲದ ಜ್ಯೂಸ್ ಕೂಡ ಆ್ಯಡ್ ಮಾಡ್ಕೋಬಹುದು. ನಾನಿಲ್ಲಿ ಆಲ್ರೆಡಿ ಆಮ್ಲನ ಒಣಗಿಸಿಟ್ಕೊಂಡಿದ್ದೆ. ಸೊ ನಾನು ಡ್ರೈ ಆಮ್ಲನ ಯೂಸ್ ಮಾಡ್ತಾಯಿದ್ದೀನಿ. ಆಮ್ಲದಲ್ಲಿ ತುಂಬಾ ವಿಟಮಿನ್ ಸಿ ಇರುತ್ತೆ ಮತ್ತು ಇದು ಹೇರ್ ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡುತ್ತೆ, ಎರ್ಲಿ ಗ್ರೇಯಿಂಗನ್ನು ಕೂಡ ಸ್ಲೋ ಮಾಡುತ್ತೆ. ನೀವು ಬೇಕಾದರೆ ಆಮ್ಲ ಹೇರ್ ಆಯಿಲೇ ಪ್ರಿಪೇರ್ ಮಾಡ್ಕೋಬಹುದು. ಅದನ್ನು ತುಂಬಾ ಹೇರಿಗೆ ಒಳ್ಳೆಯದು, ಸ್ಟ್ರಾಂಗು, ದಪ್ಪ ಮತ್ತು ಬ್ಲ್ಯಾಕ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಆ ವಿಡಿಯೋ ಬೇಕಾದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ನಾನು ಆಮ್ಲ ಹೇರ್ ಆಯಿಲ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ನಾನು ರೋಸ್ಮೆರಿ ಲೀವ್ಸ್ ಫ್ರೆಶ್ ಆಗಿರೋದು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಪಾಟಲ್ಲಿ ಬೆಳೆಸ್ಕೋಬಹುದು ಇದನ್ನ. ಇಲ್ಲಾಂದರೆ ನಿಮಗೆ ಅವೈಲಬಿಲಿಟಿ ಇಲ್ಲ ಅಂದರೆ ಬ್ಲಿಂಕಿಟಿಯಿಂದ ಕೂಡ ತರಿಸ್ಕೋಬೋದು. ಇಟ್ ಕಾಸ್ಟ್ ಅರೌಂಡ್ ಲೈಕ್ 16 to 20 ರುಪೀಸ್ ಅಷ್ಟೇ. ಸೊ ನಾನು ಬ್ಲಿಂಕಿಟಿಂದ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಇದು ಹೇರ್ ಗ್ರೋತ್ನ ಸ್ಟಿಮ್ಯುಲೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಹೇರ್ ಥಿನ್ನಿಂಗ್ನ ಕೂಡ ರೆಡ್ಯೂಸ್ ಮಾಡುತ್ತೆ. ಸೊ ಇವಾಗ ನಾವು ನೋಡ್ತಾ ಇರ್ಬೋದು, ರೋಸ್ಮೆರಿ ಹೇರ್ ಆಯಿಲ್ ಇರ್ಬೋದು, ರೋಸ್ಮೆರಿ ಟೋನರ್ ಇರ್ಬೋದು, ಎಲ್ಲ ಕಡೆ ಟ್ರೆಂಡಿಂಗ್ ಇದೆ. ಸೊ ಇಟ್ಸ್ ವೆರಿ ಯೂಸ್ಫುಲ್ ಆ್ಯಂಡ್ ಬೆನಿಫಿಷಿಯಲ್ ಫಾರ್ ಅವರ್ ಹೇರ್ಸ್. ಸೊ ಇವಾಗ ನಾನು 15 to 20 ಕರಿ ಲೀವ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕರಿ ಲೀವ್ಸಲ್ಲಿ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ನಿಮಗೆ ಗ್ರೇ ಹೇರ್ ಪ್ರಾಬ್ಲಮ್ ಇದ್ದರೆ ಇದು ಪ್ರೀಮೆಚೂರ್ ಗ್ರೇಯಿಂಗ್ ಆಫ್ ಹೇರ್ನ ಸ್ಲೋ ಡೌನ್ ಮಾಡುತ್ತೆ ಮತ್ತು ಇದು ಹೇರ್ ರೂಟ್ಸ್ನ ಕೂಡ ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ಎಟ್ ದ ಎಂಡ್ ನಾವು ಅಲೋವೆರಾ ಜೆಲ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಇದು ತುಂಬ ಫ್ರೆಶ್ ಆಗಿರೋದು ನಾನು ತೊಗೊಂಡಿದ್ದೀನಿ. ಇದು ಅಲೋವೆರಾ ಜೆಲ್ ಬಂದುಬಿಟ್ಟು ನಮ್ಮ ಸ್ಕ್ಯಾಲ್ಪ್ನ ಸೂದ್ ಮಾಡುತ್ತೆ ಮತ್ತು ಹೆಲ್ದಿ ಹೇರ್ ಗ್ರೋತಿಗೆ ಪ್ರಮೋಟ್ ಮಾಡುತ್ತೆ. ಸೊ ಇದನ್ನೆಲ್ಲ ನಾವು ಲೋ ಫ್ಲೇಮಲ್ಲಿ 10 to 15 ಮಿನಿಟ್ಸ್ ಹೀಟ್ ಮಾಡ್ಕೋಬೇಕು ಅಂಟಿಲ್ ಇಂಗ್ರೀಡಿಯೆಂಟ್ಸ್ದು ಕಲರ್ ಚೇಂಜ್ ಆಗಬೇಕು ಮತ್ತು ಅದರಲ್ಲಿರೋ ಫ್ಲೇವರ್ಸ್ ಎಲ್ಲ ಆಯಿಲ್ಗೆ ಅಬ್ಸರ್ವ್ ಆಗಬೇಕು. ಸೊ ಈ ಆಯಿಲ್ ಬಂದುಬಿಟ್ಟು 3 ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡುತ್ತೆ. ಬೇರೆನೂ ಬೆನಿಫಿಟ್ಸ್ ಇದೆ, ಬಟ್ ಈ 3 ಪ್ರಾಬ್ಲಮ್ಸ್ಗೆ ಮೇಜರ್ ಅಂತಲೇ ಹೇಳ್ಬೋದು. ನಿಮಗೆ ಎಲ್ಲಾದರೂ ಬರೀ ಗ್ರೇ ಹೇರ್ಸ್ಗೆ ಇಲ್ಲ ಹೇರ್ ಥಿನ್ನಿಂಗ್ ಇಲ್ಲ ಹೇರ್ ಫಾಲ್ಗೇ ಆಯಿಲ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಅದಕ್ಕೆಲ್ಲ ನಾನು ಸಪ್ರೇಟ್ ಆಯಿಲ್ ರೆಸಿಪಿನ ಮಾಡಿ ತೋರಿಸ್ತೀನಿ. ಮತ್ತು ಅದೆಲ್ಲ ಏನಕ್ಕೆ ಆಗುತ್ತೆ, ಯಾವ ಫುಡ್ನ ನಾವು ಇಂಟೇಕ್ ಮಾಡಬೇಕು, ಇಂಟರ್ನಲ್ಲಿನೂ ಪ್ರತಿಯೊಂದು ನಾನು ನಿಮಗೆ ವ್ಲಾಗ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇಫ್ ಯು ನೀಡ್ ದಟ್ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನಾನು ಡ್ರೈ ಆಮ್ಲ ಆ್ಯಡ್ ಮಾಡ್ಕೊಂಡಿದ್ದೆ. ನೀವು ನೋಡಿ ಅದು ಫುಲ್ಲು ಫ್ಲಫಿಯಾಗಿ ಉದ್ಕೊಬಿಟ್ಟಿದೆ. ಲೈಕ್ ನಾನು ಆಮ್ಲ ಪೀಸಸ್ನೇ ಸ್ಲೈಸ್ ಮಾಡಿ ಹಾಕ್ದಂಗೆ ಕಾಣಿಸ್ತಾ ಇದೆ. ಇದನ್ನ ನೀವು ಇನ್ಫ್ಯೂಸ್ ಮಾಡಿನೂ ಇಡ್ಬೋದು. ಲೈಕ್ 12 ಅವರ್ಸು, 6 ಅವರ್ಸು, 48 ಅವರ್ಸ್ ಅಂತ. ಅವಾಗ ಇಂಗ್ರೀಡಿಯೆಂಟ್ಸ್ ಇನ್ನೂ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಇದನ್ನ ಸಪ್ರೇಟ್ ಮಾಡಿ ಕೂಡ ಯೂಸ್ ಮಾಡ್ಕೋಬಹುದು, ನೋ ಇಶ್ಯೂಸ್. ಇವಾಗ ನಿಮಗೆ ಕಂಪ್ಲೀಟ್ ಹೇರ್ನ ಹೇಗೆ ಕೇರ್ ಮಾಡಬೇಕು, ಯಾವ ಥರ ಫುಡ್ ಇಂಟೇಕ್ ಮಾಡಬೇಕು, ಏನೇನು ರೀಸನಿಂದ ಹೇರ್ ಇಶ್ಯೂಸ್ ಬರುತ್ತೆ, ಇದೆಲ್ಲ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಇದ್ರದ್ದು ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾವ್ಯಾವ ಫುಡ್ಡು ಯಾವ್ಯಾವ ಫಾರ್ಮಲ್ಲಿ ತೊಗೋಬೋದು, ಏನೇನು ಆಲ್ಟರ್ನೇಟಿವ್ಸ್ ವೇಸ್ ಯೂಸ್ ಮಾಡ್ಬೋದು ಅಂತ. ಆಯಿಲ್ ಇವಾಗ ರೆಡಿಯಾಗಿದೆ. ಇದನ್ನ ನಾನು
ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಆಲ್ರೆಡಿ ಸ್ವಲ್ಪ 5 to 6 ಸ್ಪೂನ್ಸ್ ಆಫ್ ಕೊಕೊನಟ್ ಆಯಿಲ್ನ ಆಲ್ರೆಡಿ ನಾನು ಜಾರಲ್ಲಿ ಇಟ್ಟಿದ್ದೀನಿ. ಸೊ ಅದಕ್ಕೇ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಲರಲ್ಲಿದೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಏರ್ ಟೈಟ್ ಮಾಡಿ ಇಡ್ಬೋದು. ಈ ಆಯಿಲ್ನ ಯಾವ ಥರ ಯೂಸ್ ಮಾಡಬೇಕು ಅಂದರೆ ನೀವು ವೀಕ್ಲಿ 2 ಟೈಮ್ಸು ಸ್ಕ್ಯಾಲ್ಪ್ಗೆ ಮಸಾಜ್ ಮಾಡಿ ಮಿನಿಮಮ್ 30 ಮಿನಿಟ್ಸ್ ಇಲ್ಲ ಓವರ್ ನೈಟ್ ಬಿಡಿ. ಆಮೇಲೆ ಮೈಲ್ಡ್ ಶ್ಯಾಂಪೂನ ಯೂಸ್ ಮಾಡಬೇಕು. ಮೈಲ್ಡ್ ಶ್ಯಾಂಪೂನ ಯೂಸ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳಿ. ರೆಗ್ಯುಲರಾಗಿ ನಾವು ಯೂಸ್ ಮಾಡ್ತಾ ಬಂದರೆ ಏರ್ ಫಾಲ್ ಕಮ್ಮಿ ಆಗುತ್ತೆ ಮತ್ತು ಏರ್ ಸ್ಟ್ರಾಂಗ್ ಆಗುತ್ತೆ ಮತ್ತು ಏರ್ ಥಿನ್ನಿಂಗ್ ಕೂಡ ಸ್ಲೋ ಆಗುತ್ತೆ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಏರ್ ಆಯಿಲ್ ರೆಡಿ ಮಾಡಿದ್ರೆ ಪೇಷನ್ಸ್ ಬೇಕು, ರೆಗ್ಯುಲರ್ ಯೂಸ್ ಮಾಡ್ತಾ ಇರಬೇಕು, ಆಗಲೇ ನಿಮಗೆ ಡಿಫ್ರೆನ್ಸ್ ಕಾಣಿಸೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದಟ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.